ಪ್ರತಿಯೊಂದು ಕತ್ತಲೆ ಮನೆಗೂ ಬೆಳಕಿನ ದಾರಿಗಾಗಿ ಒಂದು ಕಿಟಕಿ ಇದ್ದೇ ಇರುತ್ತೆ. ಅದೇ ರೀತಿ ನಿಮ್ಮ ಕಷ್ಟದ ಜೀವನದಲ್ಲೂ ಕೂಡ ಸುಖದ ದಾರಿಗಾಗಿ ಒಂದಲ್ಲ ಒಂದು ದಾರಿ ಇದ್ದೇ ಇರುತ್ತೆ. ನಾವು ಎಷ್ಟೇ ಬೇಡ ಬೇಡ ಅಂದ್ರೂ ಈ ಸಮಾಜದಲ್ಲಿ ಬದುಕಲೇಬೇಕು. ಕೆಲವರು ನಗಿಸುತ್ತಾರೆ, ಕೆಲವರು ಅಳಿಸುತ್ತಾರೆ, ಕೆಲವರು ಆಶೀರ್ವಾದ ಮಾಡ್ತಾರೆ, ಕೆಲವರು ಪಾಠ ಕಲಿಸುತ್ತಾರೆ. ನಾವೆಲ್ಲರನ್ನೂ ಎಲ್ಲವನ್ನೂ ಸಮಾಧಾನವಾಗಿ ಸ್ವೀಕರಿಸಬೇಕು. ಅದೇ ಜೀವನ ಮೈ ಡಿಯರ್ ಫ್ರೆಂಡ್. ಯಾವತ್ತೂ ನೀನು ಯಾರ ಬಗ್ಗೆನೂ ತಲೆ ಕೆಡಿಸಿ ಬೇಡ. ಒಳ್ಳೆಯ ಮತ್ತು ಸಂತೋಷದಿಂದ ಪಡೆದ ಅನುಭವಕ್ಕಿಂತ ಕೆಟ್ಟ ಮತ್ತು ಕಷ್ಟಗಳಿಂದ ಪಡೆದ ಅನುಭವ ಹೆಚ್ಚು ಪಕ್ವತೆ ಹೊಂದಿರುತ್ತೆ. ಅದೇ ಜೀವನದಲ್ಲಿ ಉತ್ತಮ ಮಾರ್ಗವನ್ನು ನಿನಗೆ ತೋರಿಸಿಕೊಡುತ್ತೆ. ಇನ್ನೊಬ್ಬರನ್ನು ಬೆಚ್ಚಿಸಲು ಬದುಕು ನಿನಗೆ ಎಂದಿಗೂ ನೆಮ್ಮದಿಯನ್ನು ನೀಡಲ್ಲ. ಸೂರ್ಯ ಚಂದ್ರ ಬದಲಾಗಲಿಲ್ಲ, ಪ್ರಕೃತಿಯ ಸೃಷ್ಟಿಯಲ್ಲಿ ಬದಲಾಗಿದ್ದು ಮನುಷ್ಯ ಮತ್ತು ಮನುಷ್ಯತ್ವ ಮಾತ್ರ. ಬಲವಾದ ಪೆಟ್ಟು ಬಿದ್ದಾಗಲೇ ಅಹಂಕಾರಿಗಳು ಬುದ್ಧಿ ಕಲಿಯುವುದು. ಮೈ ಡಿಯರ್ ಫ್ರೆಂಡ್ಸ್, ನಿನಗೆ ಯಾರು ಬುದ್ಧಿ ಕಲಿಸುತ್ತಾರೋ, ನಿನಗೆ ಯಾರು ಬುದ್ಧಿ ಕಲಿಸೋದಕ್ಕೆ ಹೊರಟಿದ್ದಾರೋ, ನಿನಗೆ ಯಾರು ಅವಮಾನ ಮಾಡ್ತಾ ಇದ್ದಾರೋ ಅವರಿಗೆ ನೀನು ಸರಿಯಾಗಿ ತಕ್ಕ ಪಾಠವನ್ನು ಕಲಿಸಬೇಕು. ಇರುವಷ್ಟು ಸಾಕೆಂದವನು ಬಡವನಾಗಿದ್ದರೂ ಬದುಕುತ್ತಾನೆ, ಇನ್ನಷ್ಟು ಬೇಕೆಂದವನು ಶ್ರೀಮಂತನಾಗಿದ್ದರೂ ಕೂಡ ಜೀವನ ಇಡೀ ಕೊರಗುತ್ತಾ ಬದುಕುತ್ತಾನೆ. ನಿನ್ನನ್ನು ನಂಬಿದವರಿಗೆ ಸುಳ್ಳು ಹೇಳಬೇಡ ಮೈ ಡಿಯರ್ ಫ್ರೆಂಡ್. ನಿನಗೆ ಸುಳ್ಳು ಹೇಳಿದವರನ್ನ ಎಂದಿಗೂ ನೀನು ನಂಬಬೇಡ. ಯಾವಾಗಲೂ ಒಂದು ದೀಪದ ತರಹ ಬದುಕಬೇಕು. ಯಾಕಂದ್ರೆ ಆ ದೀಪ ಬಡವನ ಗುಡಿಸಲಲ್ಲೂ ಅದೇ ಬೆಳಕು, ರಾಜನ ಅರಮನೆಯಲ್ಲೂ ಅದೇ ಬೆಳಕು ನೀಡುತ್ತೆ. ಇತರರ ಬಗ್ಗೆ ಮಾತನಾಡುವ ಗುಂಪಿನಲ್ಲಿ ಯಾವತ್ತೂ ಕುಳಿತುಕೊಳ್ಳಬೇಡ. ಯಾಕಂದ್ರೆ ನೀನು ಅಲ್ಲಿಂದ ಎದ್ದ ತಕ್ಷಣವೇ ನೆಕ್ಸ್ಟ್ ಡಿಸ್ಕಷನ್ ನಿನ್ನ ಬಗ್ಗೆನೇ ಆಗುತ್ತೆ. ಬದುಕಿನಲ್ಲಿ ಕನ್ನಡಿ ಮತ್ತು ನೆರಳಿನಂತಹ ಗೆಳೆಯರಂತೆ ಇರಬೇಕು. ಕನ್ನಡಿ ಯಾವತ್ತೂ ಸುಳ್ಳು ಹೇಳುವುದಿಲ್ಲ, ನೆರಳು ಎಂದಿಗೂ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ದೇವಾಲಯಕ್ಕೆ ನೀನು ಎಷ್ಟೇ ಲಕ್ಷಾನು ಕೋಟಿ ಕೊಟ್ಟರೂ ದೇವರಿಗೆ ನೀನೊಬ್ಬ ಭಕ್ತ ಅಷ್ಟೇ. ಅದೇ ಹಸಿವಿನಿಂದ ಇರುವವರಿಗೆ ಊಟ ನೀಡಿದರೆ ಅವರ ಪಾಲಿಗೆ ನೀನೇ ದೇವರಾಗ್ತೀಯ. ಮೈ ಡಿಯರ್ ಫ್ರೆಂಡ್ಸ್, ಯಾವತ್ತೂ ಯಾರ ಬಗ್ಗೆನೂ ತಲೆ ಕೆಡಿಸಿಕೊಂಡು ನಿನ್ನ ಜೀವನ ನೀನು ಹಾಳು ಮಾಡ್ಕೋಬೇಡ. ಸೋಲಿನ ಪಾಠ ಚಂದ, ಹಸಿವಿನ ಊಟ ಚಂದ, ಪ್ರೀತಿಯ ಕೋಪ ಕೂಡ ಚಂದ. ಜೀವನದಲ್ಲಿ ಎಲ್ಲವನ್ನೂ ಸ್ವೀಕರಿಸುವ ಮನಸ್ಸಿದ್ದರೆ ಈ ಬದುಕಿ ಆನಂದ. ಕೊನೆಗೊಂದು ಮಾತು ಹೇಳ್ತೀನಿ, ನೀನು ಆಡುವ ಮಾತು ಮಾಡುವ ಕೆಲಸ ನಿನ್ನ ಆತ್ಮಸಾಕ್ಷಿ ಒಪ್ಪಿದ್ರೆ ಸಾಕು. ಬೇರೆಯವರು ಕೊಡುವ ಸರ್ಟಿಫಿಕೇಟ್ ನಿನಗೆ ಅವಶ್ಯಕತೆ ಇಲ್ಲ. ಇಂತಹ ಮತ್ತಷ್ಟು ಮೋಟಿವೇಶನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.